ಹೋಬಳಿ ಮುತ್ತುಕದಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಈ ಖಾತಾ ವಿತರಣೆ ಹಾಗೂ ನಾನಾ ಸವಲತ್ತುಗಳ ವಿತರಣೆ ಕಾರ್ಯಕ್ರಮದಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಮಾತನಾಡಿ, ಕಂಬಳೀಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪ್ರತಿ ಹಳ್ಳಿಯ ಜನತೆಗೆ ತಮ್ಮ ಆಸ್ತಿಯ ಹಕ್ಕು ನೀಡುವ ಕೆಲಸವಾಗುತ್ತಿದೆ. ಪ್ರತಿಯೊಬ್ಬರಿಗೂ ಆಸ್ತಿಯ ಹಕ್ಕು ಈ ಖಾತಾ ಮೂಲಕ ನೀಡಲಾಗುತ್ತಿದ್ದು, ಎಲ್ಲರೂ ಸದುಪಯೋಗ ಮಾಡಿಕೊಳ್ಳಬೇಕು ಎಂದರು. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅನುದಾನದಲ್ಲಿ ಕುಕ್ಕರ್ ಮತ್ತು ನೀರಿನ ಬಾಟಲಿಗಳ ವಿತರಣೆ ಮಾಡಲಾಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಲ್ಲಿಕಾ ಅವೀನ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮುತ್ತುಕದಹಳ್ಳಿ ಬಾಬು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಟಿ.ಎಸ್. ಮಂಜುನಾಥ್, ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ನೆಗರೇನಹಳ್ಳಿ ನಾಗರಾಜಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಮುತ್ಸಂದ್ರ ಆನಂದಪ್ಪ, ಸಹಕಾರ ಬ್ಯಾಂಕ್ ಉಪಾಧ್ಯಕ್ಷ ಗುಳ್ಳಹಳ್ಳಿ ಮುನಿಯಪ್ಪ ಇತರರು ಇದ್ದರು. ನಮ್ಮ ಸೂಲ್ಬೆಲೆ ಹೋಬಳಿಯಲ್ಲಿ ಸುಮಾರು 10 ಕೋಟಿ ಕಾಮಗಾರಿಗಳಿಗೆ ಇವತ್ತು ನಾವು ಗುದ್ಲಿ ಪೂಜೆ ಮತ್ತು ಶಂಕುಸ್ಥಾಪನೆ ಮಾಡಿದ್ದೀವಿ. ಪ್ರಮುಖವಾಗಿ ನಾವು ಇಲ್ಲಿ ನಮ್ಮ ಸೂಲ್ಬೆಲೆ ರಸ್ತೆ, ಬೆಣ್ಗನಹಳ್ಳಿಯಿಂದ ಸೂಲ್ಬೆಲೆ ರಸ್ತೆಗೆ ಸುಮಾರು 1 ಕೋಟಿ ರೂಪಾಯಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿನ PWD ಇಲಾಖೆ ಕಡೆಯಿಂದ ಮಾಡ್ತಾಯಿದ್ದು. ಅದೇ ಸೂಲ್ಬೆಲೆ ಗ್ರಾಮದಲ್ಲಿ ಏನು ನಮ್ಮ KEB ಸ್ಟೇಷನ್ ಇದೆ, KEB ಸ್ಟೇಷನ್ ಹಿಂಭಾಗದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ ಸುಮಾರು 3 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಒಂದು ನೂತನವಾದಂಥ ಹಾಸ್ಟೆಲ್ ನಿರ್ಮಾಣ ಕಾಮಗಾರಿಗೂ ಕೂಡ ಇವತ್ತು ನಾವು ಗುದ್ಲಿ ಪೂಜೆ ಮಾಡಿದ್ದೀವಿ. ಅದರ ಜೊತೆಗೆ ಬೆಟ್ಟಹಳ್ಳಿ ಗ್ರಾಮದಲ್ಲಿ ಸುಮಾರು 10 ಲಕ್ಷ ರೂಪಾಯಿಗಳ CC ರಸ್ತೆ ಚರಂಡಿ ಅಭಿವೃದ್ಧಿ ಕಾಮಗಾರಿ, ಸತ್ವಾರ ಗ್ರಾಮದಲ್ಲಿ ಸುಮಾರು ಒಂದು 10 ಲಕ್ಷ ರೂಪಾಯಿದಲ್ಲಿ CC ರಸ್ತೆ ಚರಂಡಿ ಅಭಿವೃದ್ಧಿ, ಮತ್ತು ಸುಮಾರು 1 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಮ್ಮ ಮುತ್ಸಂದ್ರ ಗ್ರಾಮದಲ್ಲಿ ಟಾರ್ ರೋಡ್ ಕೆಲಸಕ್ಕೆ ನಾವು ಚಾಲನೆ ಕೊಟ್ಟು, ನಮ್ಮ ಮುತ್ತುಕದಹಳ್ಳಿ ಗ್ರಾಮದಲ್ಲಿ ಸುಮಾರು 50 ಲಕ್ಷ ರೂಪಾಯಿಗಳ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಮತ್ತು CPTSP ಅಡಿಯಲ್ಲಿ 50 ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿ, ನಮ್ಮ ದೊಡ್ಡಳ್ಗೆರೆ ಗ್ರಾಮದಲ್ಲಿ ಸುಮಾರು 80 ಲಕ್ಷ ರೂಪಾಯಿಗಳ CC ರಸ್ತೆ ಚರಂಡಿ ಅಭಿವೃದ್ಧಿ ಕಾಮಗಾರಿಗಳನ್ನ SCP, TSP ಮತ್ತು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ, ಮತ್ತು ಸುಮಾರು ದಿನಗಳಿಂದ ನಮ್ಮ ಕೋಗಲ ಗ್ರಾಮದಿಂದ ಶೆಟ್ಟಹಳ್ಳಿ ಗ್ರಾಮಕ್ಕೆ ಏನು ಸಂಪರ್ಕ ರಸ್ತೆ ಇತ್ತು ಅದು ಸುಮಾರು ದಿನಗಳಿಂದ ಹದಗೆಟ್ಟಿತ್ತು. ಇವಾಗ ಒಂದು 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೋಗ್ಲಿಂದ ಶೆಟ್ಟಹಳ್ಳಿ ಗ್ರಾಮದವರೆಗೂ ಕೂಡ ಸಂಪರ್ಕ ರಸ್ತೆಯನ್ನು ಮಾಡ್ತಾ ಇದ್ದು. ಅದ್ರ ಜೊತೆಗೆ ನಮ್ಮ ಬೂನಹಳ್ಳಿ ಗ್ರಾಮ ಮತ್ತು ಇಲ್ಲಿ ಬಾಲೇನಹಳ್ಳಿ ಗ್ರಾಮದಲ್ಲಿ ಪ್ರತಿ ಗ್ರಾಮದಲ್ಲಿ ಕೂಡ 25 ಲಕ್ಷ ರೂಪಾಯಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಸುಮಾರು ಒಟ್ಟಾರೆ ಎಲ್ಲ ಸೇರಿಸಿದ್ರೆ ಒಂದು 10 ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನ ನಾವು ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ. ಎಲ್ಲವೂ ಕೂಡ ಅತಿ ಶೀಘ್ರದಲ್ಲೇ ಮಾಡಿ ಮುಗಿಸಿ ನಾವು ಸಾರ್ವಜನಿಕರಿಗೆ ಏನಾದರೂ ಅನುಕೂಲ ಆಗಬೇಕು ಮಾಡೋಕ್ಕೆಲ್ಲ ನಾವು ಮಾಡ್ತಾ ಇದ್ದೀವಿ. ಇವಾಗ ತಮ್ಗೆಲ್ಲರಿಗೂ ತಿಳಿದಂಗೆ ಈಗ ಏನು ಜಾತಿ ಜನಗಣತಿ ನಾವು ಒಳ ಮೀಸಲಾತಿಗೆ ಈಗಾಗಲೇ ಎಲ್ಲ ಕೂಡ ರಿಎನ್ಯೂಮರೇಷನ್ ಅಂತೇಳಿ ಎಲ್ಲ ಆಯಿತು. ಇವಾಗ ಅದ್ರ ಜೊತೆಗೆ ಜಾತಿ ಗಣತಿಯಲ್ಲಿ ಕೂಡ ಎಲ್ಲ ಜಾತಿ ಜನವಾರು ನಂಬರ್ಗಳನ್ನ ನಾವು ತಗೊಂಡು ಮತ್ತೊಮ್ಮೆ 22ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. ಅದರಲ್ಲಿ ಸುಮಾರು 54 ಪ್ರಶ್ನೆಗಳ ಪಟ್ಟಿ ಕೂಡ ಇದೆ. ಅದರಿಂದ ಜನ ಅದನ್ನೆಲ್ಲ ಕೂಡ ಗಮನದಲ್ಲಿಟ್ಕೊಂಡು ಮನೆಗೆ ಬಂದಾಗ ಅವರವರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಎಲ್ಲದರ ಮಾಹಿತಿಗಳನ್ನ ಹಂಚಿಕೊಂಡು ಆವಾಗ ಸರಿಯಾಗಿ ಸರ್ಕಾರಕ್ಕೆ ನಿಖರವಾದಂಥ ಮಾಹಿತಿನ ಇಟ್ಕೊಂಡು ಯಾವ ಥರದಲ್ಲಿ ಯಾವ್ಯಾವ ಸಮುದಾಯಗಳಿಗೆ ಏನೇನು ಅನುಕೂಲಗಳು ಮಾಡಿಕೊಡ್ಬೇಕು ಇವೆಲ್ಲವನ್ನೂ ಕೂಡ ರೂಪಿಸೋಕ್ಕೆ ಅನುಕೂಲ ಆಗುತ್ತೆ. ಎಲ್ಲರೂ ಗಮನ ತೊಗೊಂಡು ಅದನ್ನು ಮಾಡಬೇಕಾಗ್ತದೆ.